ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಹೆಸರು ಬಂದ್ಬಿಟ್ಟು ನಾಗಬೇಣಿ ಅಂತ. ಎಸ್ ಅಂತ ಇವರ ಒಂದು ಇನ್ಶಿಯಲ್ ಇರುತ್ತೆ ನೋಡಿ. 10 feet ಇಂಟು 13 feet ಜಾಗದಲ್ಲಿ ಒಂದು ಸ್ಮಾಲ್ ರೂಮ್ ಇದೆ ವಸಂತನಗರದಲ್ಲಿ, ಬೆಂಗಳೂರಲ್ಲಿ. ನೋಡಿ, ಇವ್ರದ್ದು ತವರು ಮನೆ ಮಾಯಾಸಂದ್ರ ಇರೋದು ಮಾತ್ರ ಬೆಂಗಳೂರಲ್ಲಿ. ಮಾವನ ಮನೆ ಮೇಲೆ ಒಂದು ಚಿಕ್ಕ ರೂಮ್ ಇದೆ, ಅದೇ ಬಾಡಿಗೆ ದೊರೆಯುತ್ತದೆ ಅಂತ ಹೇಳಿದ್ದಾರೆ. ಅದೇ ಒಂದು ರೂಮ್ನ ಬಾಡಿಗೆ ಕೊಡ್ತಾರೆ. ಕಳೆದ 2 ವರ್ಷದಿಂದ ಟೈಲರಿಂಗ್ ಪ್ರಾರಂಭ ಮಾಡಿದ್ದು, ಅಲ್ಲೇ ಎಷ್ಟೋ ಜನಕ್ಕೆ ಟೈಲರಿಂಗ್ ಸಹ ಹೇಳಿಕೊಟ್ಟಿದ್ದೀನಿ. ಎಷ್ಟೋ ಜನರು ಉದ್ಧಾರನೂ ಕೂಡ ಆಗಿದ್ದಾರೆ. ಒಂದು ಕೆಲಸದಲ್ಲಿ ಒಂದು ಜಾಗದಲ್ಲಿ ಕೆಲಸವನ್ನು ಮಾಡಿ ಉದ್ಧಾರನೂ ಸಹ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮಾವನಿಗೆ ನನ್ನ ಏಳಿಗೆ ಸಹಿಸೋದಕ್ಕೆ ಆಗದೆ ಆ ರೂಮನ್ನು ಬಾಡಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಅಡ್ವಾನ್ಸ್ ಅಂತ ಸ್ವಲ್ಪ ಹಣ ಕೊಟ್ಟರೆ ಸಾಕು. ಅಡ್ವಾನ್ಸ್ ಅಂತ ಏನೋ ಅಷ್ಟೊಂದು ಕೇಳಲ್ಲ ಮಾವ. ಆದರೆ ತಿಂಗಳಿಗೆ ಸರಿಯಾಗಿ ಕಟ್ಟಿಕೊಂಡು ಹೋಗಬೇಕಷ್ಟೇ ಬಾಡಿಗೆನ, ಅದೊಂದೇ ಕೇಳೋದವರು. ಅಡ್ವಾನ್ಸ್ ಬೇಕಾದ್ರೆ ಒಂದು ನೀವು 1000 ಅಥವಾ 2000 ಕೊಟ್ಟರು ಈ ಒಂದು ರೂಮು ಪಕ್ಕ ಸಿಗುತ್ತೆ. ನೋಡಿ, ತಿಂಗಳ ಬಾಡಿಗೆ ಅಥವಾ ವರ್ಷದ ಬಾಡಿಗೆ ಲೆಕ್ಕದಲ್ಲಿ ಇವರು ಮಾಡಿಕೊಡ್ತಾರೆ ಆ ಒಂದು ರೂಮ್ನ. ಯಾವ ರೀತಿ ಅಂತಂದರೆ, ಕೆಲವರಿಗೆ ತಿಂಗಳ ಬಾಡಿಗೆ ಕಟ್ಟುವುದಕ್ಕೆ ಆಗುವುದಿಲ್ಲ, ಹಾಗಾಗಿ ಕೆಲವರಿಗೆ ವ್ಯಾಪಾರ ಚೆನ್ನಾಗಿ ಆಗುವುದಿಲ್ಲ. ಆ ಕಾರಣಕ್ಕೋಸ್ಕರ ವರ್ಷಕ್ಕೆ ಒಂದೇ ಸತಿಗೆ ಕೊಟ್ಟಬಹುದು, ಅಭ್ಯಂತರವೇನಿಲ್ಲ, ಅಂದರೆ ಕಟ್ಬೋದು ಅಂತ ಹೇಳಿದ್ದಾರೆ. ಅಡ್ವಾನ್ಸ್ ಹಾಗೂ ಬಾಡಿಗೆ ಕೊಟ್ಟ ನಂತರ 2 ವರ್ಷದವರೆಗೂ ಸಹ ರೂಮ್ ಬಿಡುವ ಹಾಗಿಲ್ಲ. ಆ ಒಂದು ಇವರು ಅಗ್ರಿಮೆಂಟ್ ಮಾಡ್ಕೋತಾರೆ. ಬಿಕಾಸ್ ಬಂದು ಬಿಟ್ಟು ಹೋಗೋದು ಅದು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಅಷ್ಟೇ. ರೂಮ್ ತುಂಬ ಚಿಕ್ಕದಾಗಿರೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೋದು ಅಷ್ಟೇ. ಹಣ್ಣಿನ ಅಂಗಡಿ ಅಥವಾ ತರಕಾರಿ ಅಂಗಡಿ ಹಾಕೋಬೋದು ಅಷ್ಟೇ, ಇನ್ನು ಬೇರೆ ಏನು ಮಾಡೋದಕ್ಕೆ ಬರೋಲ್ಲ ವ್ಯಾಪಾರ ಆ ಜಾಗದಲ್ಲಿ. ತಂಗಲು ಜಾಗ ಎಲ್ಲಿದೆಯಪ್ಪ ಅಂತಂದರೆ, ಅಂದರೆ ಇರೋದಕ್ಕೆ ಮಲಗೋಕ್ಕೆ ಅಂತ ಪ್ರತ್ಯೇಕವಾದ ಜಾಗ ಏನೂ ಇರೋದಿಲ್ಲ. ಯಾಕೆ ಅಂತಂದರೆ, ಮೊದಲೇ ಹೇಳಿದಂತೆ ಜಾಗ ತುಂಬ ಚಿಕ್ಕದಾಗಿರುತ್ತೆ. ಸಾಮಾನು ಸಹ ಇಟ್ಟುಕೊಳ್ಳೋದಕ್ಕೆ ಆಗಲ್ಲ, ಜೊತೆಗೆ ಮಂಚ ಹಾಕುವುದಕ್ಕೂ ಆಗಲ್ಲ. ಚಾಪೆ ಒಂದೇ ಗತಿ, ಅಂದರೆ ಚಾಪೆ ಹಾಕಿಸ್ಕೊಂಡು ಮಲಗಬೇಕಾಗುತ್ತೆ. ಅದೇ ರೂಮಲ್ಲಿ ಮಲಗಬೇಕು ಅಂದರೆ ತಾವು ಮಾಡಿ ತುಂಬ ವಿಶಾಲವಾಗಿರುತ್ತೆ. ಹೆಂಗೆ ಬೇಕು ಹಾಗೆ ಮಲಗ್ಬೋದು. ರಾತ್ರಿ ಹೊತ್ತು ನನಗೂ ಸೆಕೆ ಆದಾಗ ಮೇಲ್ಗಡೆ ಬಂದು ಮಲಗ್ತೀನಿ ಅಂತ ಹೇಳಿದ್ದಾರೆ. ಮಾವ ಮತ್ತು ಯಜಮಾನರು ಎಲ್ಲರೂ ರೂಮ್ ಬಿಟ್ಟು ಹೊರಗೇ ಬರೋದೇ ಇಲ್ಲ. ಆದರೆ ನನಗೆ ಸೆಕೆ ಆದಾಗ ಮಾತ್ರ ಮೇಲೆ ಮಲಗ್ತೀನಿ, ಬೋರ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇವರು ಜೊತೆಗಿರ್ತಾರೆ ಸ್ನೇಹಿತರೆ, ರಾತ್ರಿ ಹೊತ್ತು ಬಂದು ಮಲಗ್ತಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಈ ಒಂದು ರೂಮಿನ ಬಗ್ಗೆ ಮಾಹಿತಿ ಇರುತ್ತೆ. ಇಷ್ಟ ಆಯಿತು ಅಂತಲೇ ಒಂದು ಲೈಕನ್ನು ಕೊಟ್ಟು ಕಮೆಂಟ್ ಮಾಡಿ.